ಶನಿವಾರ ಬಂತು ಅಂತ ಹೇಳಿದ್ರೆ ನಮ್ಮ ಶನಿವಾರದ ಸಂತೆ ಉದ್ಯೋಗಗಳ ಕಂತೆ ಬರ್ದೇ ಇದ್ರೆ ಹೇಗೆ ಅಲ್ವಾ? ಇದೇನು ಅಂತ ಹೇಳಿದ್ರೆ ವೀಕ್ಲಿ ಜಾಬ್ ಅಪ್ಡೇಟ್ಸ್ ಅಂತ ಹೇಳಿದ್ರೆ 3 ಜನವರಿಯಿಂದ ಹಿಡಿದು 10 ಜನವರಿ ತನಕ ಯಾವ್ಯಾವ ಜಾಬ್ಗಳು ಕೊನೆಗೊಳ್ತಾ ಇದೆ ಅದರ ವಿಡಿಯೋ. ಇದನ್ನ ಮುಂಚೆನೆ ವಿಡಿಯೋ ಮಾಡಿ ತಿಳಿಸಿರ್ತೀವಿ ಅವತ್ತವತ್ತಿನ ದಿವಸ. ಆದ್ರೆ ನೀವೇನಾದ್ರೂ ಮಿಸ್ ಮಾಡಿದ್ರೆ ಅರ್ಜಿ ಹಾಕೋಕೆ ಅಥವಾ ನೀವು ನೆನ್ಪಿಟ್ಕೊಂಡಿದ್ರೂನು ಹಾಕೋಕೆ ಮಿಸ್ ಮಾಡಿದ್ರೆ ಇದನ್ನ ನೋಡ್ಕೊಂಡು ಆದಷ್ಟು ಬೇಗ ಅರ್ಜಿಯನ್ನ ಹಾಕೋಬಹುದು. ಗೊತ್ತಾಯ್ತಲ್ವಾ? 3 ರಿಂದ 10 ಜನವರಿ ತನಕ ಯಾವ್ಯಾವ ಜಾಬ್ ಕೊನೆಗೊಳ್ತಾ ಇದೆ ಅದರ ಬಗ್ಗೆ ಜಾಬ್ ಡೀಟೇಲ್ಸ್ ಇದು. ಸಂಪೂರ್ಣ ವಿಡಿಯೋ ನೋಡಿ ಎಲ್ಲ ಜಾಬ್ಗೂ ಅಪ್ಲೈ ಮಾಡಬಹುದು. ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಜಾಬ್ ಯಾವುದು ಅಂತ ಹೇಳಿದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದ್ರೆ HAL ನವರು ಉದ್ಯೋಗಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದು ಸರ್ಕಾರಿ ನೇಮಕಾತಿಯಾಗಿದೆ. ಬೆಂಗಳೂರಿನಲ್ಲೇ ಈ ಹುದ್ದೆಗಳು ಖಾಲಿ ಇದೆ. ಇದಕ್ಕೆ ಯಾವುದೇ ಪರೀಕ್ಷೆ ಇರೋದಿಲ್ಲ. ಸ್ಯಾಲ್ರಿ 1,40,40,000 ರೂಪಾಯಿ ತನಕ ತಿಂಗಳಿಗೆ ಇರುತ್ತೆ. ವಯೋಮಿತಿ ಮಿನಿಮಮ್ 18 ವರ್ಷ ಆಗಿದ್ರೂ ಸಾಕು. ಮ್ಯಾಕ್ಸಿಮಮ್ 55 ವರ್ಷದವರು ಕೂಡ ಅರ್ಜಿಯನ್ನ ಹಾಕಬಹುದು. ಇದರ ಕೊನೆಯ ದಿನಾಂಕ 3 ಜನವರಿ 2025. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀವಿ. HAL ಅಂತ ಹೇಳಿ ಅದರ ಲಿಂಕ್ ಇದೆ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನ ಹಾಕೋಬಹುದು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ಹೇಳಿದ್ರೆ VITM ಅಂತ ಹೇಳಿ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಕಲ್ ಮ್ಯೂಸಿಯಂನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದು ಸರ್ಕಾರಿ ನೇಮಕಾತಿಯಾಗಿದೆ. ಇದು ಕೂಡ ನೇರ ನೇಮಕಾತಿಯಾಗಿದೆ. ತಿಂಗಳಿಗೆ 35,000 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ಇದಕ್ಕೂ ಕೂಡ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ. ಇದರ ಕೊನೆಯ ದಿನಾಂಕ 5 ಜನವರಿ 2025. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ VITM ಅಂತ ಹೇಳಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ತಿಳ್ಕೊಳ್ಳೋದಾದ್ರೆ ಸರ್ಕಾರಿ ಬ್ಯಾಂಕ್ ನೇಮಕಾತಿಯಾಗಿದೆ. ಇದು ಕರ್ನಾಟಕದಲ್ಲೇ ಹುದ್ದೆಗಳು ಖಾಲಿ ಇದೆ. ಇದು ಕೂಡ ನೇರ ನೇಮಕಾತಿಯಾಗಿದೆ. ಬ್ಯಾಂಕ್ ಆಫ್ ಇಂಡಿಯಾದವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಸ್ಯಾಲ್ರಿ 1,20,000 ರೂಪಾಯಿಗಳ ತನಕ ತಿಂಗಳಿಗೆ ಸ್ಯಾಲ್ರಿ ಇರುತ್ತೆ. ಗರಿಷ್ಠ 50 ವರ್ಷದವ್ರ ತನಕನೂ ಅರ್ಜಿಯನ್ನ ಹಾಕಬಹುದು. ಅಂದರೆ ನಿಮಗೆ 50 ವರ್ಷ ಆಗಿದ್ರೂ ತೊಂದರೆ ಇಲ್ಲ, ಅರ್ಜಿಯನ್ನ ನೀವು ಕೂಡ ಹಾಕೋಬಹುದು. ಅದಕ್ಕಿಂತ ಕಮ್ಮಿ ವಯಸ್ಸಿನವರು ಕೂಡ ಅರ್ಜಿಯನ್ನ ಹಾಕಬಹುದು. ಇದರ ಕೊನೆಯ ದಿನಾಂಕ 5 ಜನವರಿ 2025 ಅಂತ ಇದ್ದೀನಿ ಎಲ್ಲದಕ್ಕೂ ಕ್ಷಮಿಸಿ. 5 ಜನವರಿ 2026. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿನಿ. BOI ಅಂತ ಹೇಳಿ ಇದರ ಲಿಂಕ್ ಕೊಟ್ಟಿದ್ದೀನಿ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಆಧಾರ್ ಇಲಾಖೆ ಅಂದ್ರೆ UIDAI ಅಂತ ಏನ್ ಹೇಳ್ತೀವಲ್ಲ ಅವರ ಅಂಡರ್ಲಿ ಬರುವಂತಹ ಆಧಾರ್ ಇಲಾಖೆಯಲ್ಲಿ ನಿಮಗೆ ಸರ್ಕಾರಿ ನೇಮಕಾತಿಯನ್ನ ಕರೆದಿದ್ದಾರೆ. ಬೆಂಗಳೂರಿನಲ್ಲೇ ಈ ಹುದ್ದೆಗಳೆಲ್ಲ ಖಾಲಿ ಇದೆ. 1,77,000 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲ್ರಿ ಸಿಗುವಂತಹ ಜಾಬ್ ಇದಾಗಿದೆ. ವಯೋಮಿತಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 56 ವರ್ಷ. ದಯವಿಟ್ಟು ವೀಕ್ಷಕರು ಕ್ಷಮಿಸಿ, ವಾಯ್ಸ್ ಸರಿಯಿಲ್ಲ, ಸ್ವಲ್ಪ ಕೆಮ್ಮಾಗಿದೆ, ಅದರಿಂದ ಗೊತ್ತಾಯ್ತಲ್ವಾ? ಇದರ ಕೊನೆಯ ದಿನಾಂಕ 6 ಜನವರಿ 2026. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀವಿ. UIDAI ಅಂತ ಹೇಳಿ ಇದರ ಲಿಂಕ್ ಇದೆ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನ ಹಾಕಬಹುದು. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಲೈಕ್ ಮಾಡಿ ಮತ್ತೆ ಏನಾದರೂ ಒಂದು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ವಿಡಿಯೋಗೆ ಸ್ವಲ್ಪ ರೀಚ್ ಸಿಗುತ್ತೆ. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ತಿಳ್ಕೊಳ್ಳೋದಾದ್ರೆ RBI ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು. ತಿಂಗಳಿಗೆ 3,50,000 ರೂಪಾಯಿಗಳ ತನಕ ಸ್ಯಾಲ್ರಿ ಇರುತ್ತೆ. ಇದು ಕೂಡ ನೇರ ನೇಮಕಾತಿಯಾಗಿದೆ. ಗರಿಷ್ಠ 56 ವರ್ಷದವರು ಕೂಡ ಅರ್ಜಿಯನ್ನ ಹಾಕಬಹುದು. ಅಂದ್ರೆ ನಿಮಗೆ 56 ವರ್ಷ ಆಗಿದ್ರೂ ಕೂಡ ತೊಂದರೆ ಇಲ್ಲ, ಅಥವಾ ಕಮ್ಮಿ ಇದ್ರೂ ಕೂಡ ತೊಂದರೆ ಇಲ್ಲ, ನೀವು ಅರ್ಜಿಯನ್ನ ಹಾಕಬಹುದು. ಇದರ ಕೊನೆಯ ದಿನಾಂಕ 6 ಜನವರಿ 2026. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ RBI ಅಂತ ಹೇಳಿ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಈ ಜಾಬ್ಗೆ ಅರ್ಜಿಯನ್ನ ಹಾಕೋಬಹುದು. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಕೊನೆಗೊಳ್ತಾ ಇದೆ ಅಂತ ತಿಳ್ಕೊಳ್ಳೋಣ. BEML ಅಂತ ಹೇಳಿದ್ರೆ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಸ್ಯಾಲ್ರಿ 2,40,000 ರೂಪಾಯಿಗಳ ತನಕ ಇರುತ್ತೆ. ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 50 ವರ್ಷದವರ ತನಕ ಅರ್ಜಿಯನ್ನ ಹಾಕಬಹುದು. ಇದು ಕೂಡ ನೇರ ನೇಮಕಾತಿಯಾಗಿದೆ. ಇದರ ಸ್ಥಳ ಲೊಕೇಶನ್ ಯಾವುದು ಅಂತ ಹೇಳಿದ್ರೆ ಮೈಸೂರು ಮತ್ತೆ ಬೆಂಗಳೂರಿನಲ್ಲಿ ಈ ಹುದ್ದೆಗಳು ಖಾಲಿ ಇದೆ. ಅದಕ್ಕೆ ನೀವು ಮೈಸೂರಿನವರಾಗಿದ್ರೂ ತೊಂದರೆ ಇಲ್ಲ, ಬೆಂಗಳೂರವರಾಗಿದ್ರೂ ತೊಂದರೆ ಇಲ್ಲ, ಅಥವಾ ಬೇರೆ ಲೊಕೇಶನ್ ಅವರು ಕೂಡ ಅರ್ಜಿಯನ್ನ ಹಾಕಬಹುದು. ಎಲಿಜಿಬಿಲಿಟಿ ಕ್ರೈಟೀರಿಯಾ
ಮ್ಯಾಚ್ ಆಗಬೇಕಷ್ಟೆ. ಇದರ ಎಲಿಜಿಬಿಲಿಟಿ ಕ್ರೈಟೀರಿಯಾ ತಿಳ್ಕೊಳ್ಳೋದಕ್ಕೆ ನೀವು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿದ್ದೀವಿ, BEML ಅಂತ ಹೇಳಿ. ಅದನ್ನು ಕ್ಲಿಕ್ ಮಾಡಿ ಅದರ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ಮ್ಯಾಚ್ ಆಗ್ತಾ ಇದ್ದರೆ ನೀವು ಅರ್ಜಿಯನ್ನು ಹಾಕಬಹುದು. ಇದರ ಕೊನೆಯ ದಿನಾಂಕ 7 ಜನವರಿ 2026. ಗೊತ್ತಾಯ್ತಲ್ವಾ? ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, BEML ಅಂತ ಹೇಳಿ ಅದರ ಲಿಂಕ್ ಇರುತ್ತೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. DRDOನವರು ಸರ್ಕಾರಿ ನೇಮಕಾತಿಯನ್ನು ಕರೆದಿದ್ದಾರೆ. ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ ಈ ಜಾಬ್ಗೆ. ಜಸ್ಟ್ ನೀವು ಇಂಟರ್ವ್ಯೂನ ಪಾಸ್ ಮಾಡಿದ್ರೆ ನಿಮಗೆ ಜಾಬ್ ಸಿಗುತ್ತೆ. ಇದು ಕೂಡ ನೇರ ನೇಮಕಾತಿ ಆಗಿದೆ. ಮುಂಚೆನೆ ತಿಳಿಸಿದ ಹಾಗೆ ವೇತನ 67,000 ರೂಪಾಯಿಗಳ ತನಕ ಇದೆ. ಈ ಅವಕಾಶನ ನೀವು ಮಿಸ್ ಮಾಡ್ಕೋಬೇಡಿ. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ DRDO ಅಂತ ಹೇಳಿ ಲಿಂಕ್ನ ಕೊಟ್ಟಿದ್ದೀವಿ. ಇದರ ಕೊನೆಯ ದಿನಾಂಕ 9 ಜನವರಿ 2026. ಅಷ್ಟರ ಒಳಗಡೆ ಆದಷ್ಟು ಬೇಗ ಅರ್ಜಿಯನ್ನು ಹಾಕೊಳ್ಳಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಲಿಂಕ್ ಎಲ್ಲಿದೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೇಗೆ ಲಿಂಕ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇದು ಈ ಥರ ವಿಡಿಯೋ ಅಲ್ವಾ, ಈ ರೀತಿ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿ ಅದರಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮೋರ್ ಅಂತ ಕ್ಲಿಕ್ ಮಾಡಿ. ಓಕೆನಾ? ನಿಮಗೆ ಮೊಬೈಲಲ್ಲಿ ಆಗಿದ್ರೆ ಒಂದು ಡ್ರಾಪ್ ಹಿಂಗೆ ಆರೋ ಮಾರ್ಕ್ ಇರುತ್ತೆ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿ, ಅಥವಾ ಮೋರ್ ಅಂತಿದ್ರೆ ಅದನ್ನೇ ಕ್ಲಿಕ್ ಮಾಡಿ. ಓಕೆನಾ? ಇಲ್ಲಿ ನಿಮಗೆ ಎಲ್ಲ ಲಿಂಕು ಸಿಗುತ್ತೆ. ಇದು ಲಾಸ್ಟ್ ವೀಕಿಂದು. ಇದೇ ರೀತಿ ಈ ವೀಕಿಂದು ಕೂಡ ಇರುತ್ತೆ. ಗೊತ್ತಾಯ್ತಲ್ವಾ? BEML UIDAI ಅಂತ ಹೇಳಿ ಇದೇ ಥರ ಲಿಂಕ್ ಇರುತ್ತೆ. ಅದರ ಪಕ್ಕದಲ್ಲಿ ಇರೋದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬಂದರೆ ಇಲ್ಲಿ ಫಸ್ಟ್ನೇ ಕಮೆಂಟಲ್ಲೇ ಕೂಡ ನಿಮಗೆ ಲಿಂಕ್ನ ಕೊಟ್ಟಿದ್ದೀವಿ. ಇಲ್ಲಿ 1 ಅಥವಾ 2 ಲಿಂಕ್ ಕಾಣ್ತಾ ಇದೆ ಅಂತ ಕನ್ಫ್ಯೂಷನ್ ಆಗಬೇಡಿ. ಇಲ್ಲಿ ರೀಡ್ ಮೋರ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಎಲ್ಲ ಲಿಂಕ್ ಕೂಡ ಓಪನ್ ಆಗುತ್ತೆ. ಗೊತ್ತಾಯ್ತಲ್ವಾ? ಇದಿಷ್ಟು ಸಂಪೂರ್ಣವಾಗಿ ನೀವು ಯಾವ್ಯಾವ ಜಾಬ್ ಡೀಟೇಲ್ಸ್ ಅಪ್ಲೈ ಮಾಡ್ತೀರಲ್ಲ ಅದನ್ನು ಕ್ಲಿಕ್ ಮಾಡಿ ಅಪ್ಲೈನ ಮಾಡ್ಕೋಬಹುದು. ಮತ್ತೆ ನೀವೇನಾದರೂ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಇದೇ ಡಿಸ್ಕ್ರಿಪ್ಷನಲ್ಲಿ ಈ ರೀತಿ ಲಿಂಕ್ ಇದೆ. ಇದು ಟೆಲಿಗ್ರಾಮ್ ಚಾನಲ್ ಲಿಂಕು, ಇದು ವಾಟ್ಸಪ್ ಚಾನಲ್ ಲಿಂಕು. ಅದೆರಡನ್ನೂ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ಯಾವ್ದಾದ್ರು ಜಾಬ್ ಡೀಟೇಲ್ಸ್ ಕೊನೆಗೊಳ್ತಾ ಇದೆ ಅದರ ಲಿಂಕ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಗೊತ್ತಾಯ್ತಲ್ವಾ? ಡಿಸ್ಕ್ರಿಪ್ಷನಲ್ಲಿ ಈ ಥರ ಲಿಂಕ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಇದಿಷ್ಟು ಈ ಜಾಬ್ನ ಡೀಟೇಲ್ಸ್. ನಮ್ಮ ಶನಿವಾರದ ಸಂತೆ ಉದ್ಯೋಗಗಳ ಕಂತೆ ನೋಡಿದ್ದಕ್ಕೆ ಧನ್ಯವಾದ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ನ ನೀವು ತಿಳ್ಕೋಬಹುದು. ನಿಮಗೇನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.